ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋಲಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಟೆಂಪಲ್ ಯಾವ ಥರ ಇದೆ ನೋಡ್ಕೊಂಬರೋಣ ಬನ್ನಿ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ವರೆಗೂ 13 ಸ್ಟಾಪ್ಸ್ ಆಗುತ್ತೆ. ಟ್ರೈನ್ ಡಿಪಾರ್ಚರ್ ಆಗಿದ್ದು 11:20 PM ಆ್ಯಂಡ್ ಅಲ್ಲಿ ಅರೈವಲ್ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 8:30 AM ಆಗಿತ್ತು. ಟ್ರೈನಿಂದ ಆಚೆ ವ್ಯೂ ಬೆಳಗ್ಗೆ ಸಖತ್ತಾಗಿ ಕಾಣಿಸ್ತಿತ್ತು. ತುಂಬ ಫಾಗಿಯಾಗಿ ತುಂಬಿಕೊಂಡಿತ್ತು. ಆಗ್ತಾನೆ ಸನ್ರೈಸ್ ಆಗ್ತಿತ್ತು. ಸನ್ರೈಸ್ಗೂ ಫಾಗಿ ವೆದರ್ಗೂ ತುಂಬ ಚೆನ್ನಾಗಿ ಅಟ್ಮಾಸ್ಫಿಯರ್ ಫಾರ್ಮ್ ಆಗಿತ್ತು. ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 8:30 AM ಆಗಿತ್ತು. ಈ ಸ್ಟೇಷನ್ನಿಂದ ರಾಘವೇಂದ್ರ ಸ್ವಾಮಿ ಟೆಂಪಲ್ ಆಲ್ಮೋಸ್ಟ್ 13 ಕಿಲೋಮೀಟರ್ಸ್ ಆಗುತ್ತೆ. ರೈಲ್ವೆ ಸ್ಟೇಷನ್ ಮುಂದೆನೇ ಈ ಥರ ಆಟೋಗಳು ನಿಂತಿರುತ್ತೆ. ಈ ಆಟೋಗಳ ಮೂಲಕನೇ ನಾವು ತೊಗೊಂಡು 13 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಕೊಂಡು ಮಂತ್ರಾಲಯ ಟೆಂಪಲ್ ರೀಚ್ ಆಗಬೇಕು. ರೀಚ್ ಆದಮೇಲೆ ದೇವಸ್ಥಾನ ಹತ್ರ ಇರೋ ಹೋಟೆಲ್ ರೂಮ್ನ ಬುಕ್ ಮಾಡಿದ್ವಿ. ಸೊ ಅಲ್ಲಿ ಚೆಕ್ ಇನ್ ಆಗಬೇಕಿತ್ತು. ಚೆಕ್ ಇನ್ ಆದಮೇಲೆ ನಾಷ್ಟಕ್ಕೆ ಹೊರಟೆ. ನಾಷ್ಟಕ್ಕೆ ಇಡ್ಲಿ ವಡೆ ಕಾಫಿ ಕುಡಿದೆ. ಅದಾದಮೇಲೆ ದರ್ಶನಕ್ಕೆ ಹೊರಟ್ವಿ. ದರ್ಶನ ಮುಗಿಸ್ಕೊಂಡು ದಾಸೋಹಗೆ ಹೊರಟ್ವಿ. ಎಲ್ಲ ಮುಗಿಸ್ಕೊಂಡು ಹತ್ರದಲ್ಲಿರೋ ಅಬ್ಬಯ್ಯ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ಅಬ್ಬಯ್ಯ ಆಂಜನೇಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ. ಪಂಚಮುಖಿ ಆಂಜನೇಯ ಸ್ವಾಮಿ ವಿಶೇಷತೆ ಏನು ಅಂತ ಹೇಳಿದ್ರೆ ಫ್ರೆಂಡ್ಸ್, ಇಲ್ಲಿ ಬಂಡೆ ಇದೆ. ಬಂಡೆ ಮೇಲೆ ಪಂಚಮುಖಿ ಆಂಜನೇಯ ಸ್ವಾಮಿ ವಿಗ್ರಹ ಅದಾಗದೇ ಉದ್ಭವ ಆಗಿದೆ ಅಂತ ಫ್ರೆಂಡ್ಸ್. ಸೊ ಅದರಿಂದ ಇಲ್ಲಿನ ಜನರು ಪೂಜೆ ಮಾಡ್ತಾರೆ. ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ರಾಘವೇಂದ್ರ ಸ್ವಾಮಿ ಇರ್ತಿದ್ದ ಮನೆಗೆ. ಇಲ್ಲಿ ನೋಡ್ಬೋದು ನೀವು, ಈ ಮನೆ ಇದೆಯಲ್ಲ, ಈ ಮನೆಯಲ್ಲೇ ರಾಘವೇಂದ್ರ ಸ್ವಾಮಿಯವರು ಇದ್ದರಂತೆ. ರಾಘವೇಂದ್ರ ಸ್ವಾಮಿಯವರು ಪಾಂಡುರಂಗ ವಿಠಲ ವಿಗ್ರಹವನ್ನು ಪೂಜೆ ಮಾಡ್ತಿದ್ದಾರೆ ಅಂತೆ ಫ್ರೆಂಡ್ಸ್. ಆ ವಿಗ್ರಹನೇ ಇಲ್ಲಿ ಇಟ್ಟಿದ್ದಾರೆ. ಪುರೋಹಿತರು ಹೇಳೋ ಪ್ರಕಾರ ಇಲ್ಲಿ ಯಾವ್ದು ವಿಗ್ರಹ ಇದೆಯಲ್ಲ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಏನಂದರೆ ರಾಘವೇಂದ್ರ ಸ್ವಾಮಿಯವರು ಪೂಜೆ ಮಾಡ್ತಿದ್ದಾರಂತೆ ಫ್ರೆಂಡ್ಸ್. ಆವಾಗ ಈ ಸರ್ಪ ಬಂದು ಡಿಸ್ಟರ್ಬ್ ಮಾಡ್ತಿದ್ದಂತೆ ಆ್ಯಂಡ್ ಮಕ್ಕಳೆಲ್ಲ ರಾಘವೇಂದ್ರ ಸ್ವಾಮಿ ಮನೆ ಒಳಗಡೆ ಹೋಗೋಕ್ಕೆ ಹೆದರ್ಕೋತಿದ್ದಂತೆ ಫ್ರೆಂಡ್ಸ್. ಅದಕ್ಕಾಗಿ ರಾಘವೇಂದ್ರ ಸ್ವಾಮಿಯವರು ಬೇಡದ್ರಿಂದ ಅದೇ ವಿಗ್ರಹ ಆಗಿ ಅಲ್ಲೇ ಇದೆಯಂತೆ ಫ್ರೆಂಡ್ಸ್. ಈ ಕಾಯೆಲ್ಲ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಫ್ರೆಂಡ್ಸ್, ಅವ್ರವ್ರ ಕೆಲಸ ಆಗಲಿಲ್ಲ ಅಂದರೆ ಇಲ್ಲಿ ಬಂದು ಹರಕೆ ಕಟ್ಕೊತಾರಂತೆ ಫ್ರೆಂಡ್ಸ್. ಹರಕೆ ಕಟ್ಕೊಂಡಾದ್ಮೇಲೆ ಅದೆಷ್ಟೋ ವಾರ ಬಂದು ಇಲ್ಲಿ ಕಾಯಿನ ಪೂಜೆ ಮಾಡಿಕೊಂಡು ಮನೆಗೆ ತಗೊಂಡು ಹೋಗೋಷ್ಟೊತ್ತಿಗೆ ಆಗುತ್ತಂತೆ ಫ್ರೆಂಡ್ಸ್. ಈ ಸ್ಥಳದಲ್ಲಿ ರಾಘವೇಂದ್ರ ಸ್ವಾಮಿಯವರು ವಿಶ್ರಾಂತಿ ಪಡೀತಿದ್ದರಂತೆ ಫ್ರೆಂಡ್ಸ್. ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಏಕಶಿಲಾ ಬೃಂದಾವನಕ್ಕೆ. ಏಕಶಿಲಾ ಬೃಂದಾವನ ಬಂದ್ಬಿಟ್ಟು ರಾಘವೇಂದ್ರ ಸ್ವಾಮಿಯವರ ಮೆಮೊರೀಸ್ನ ರೆಪ್ರೆಸೆಂಟ್ ಮಾಡುತ್ತಂತೆ ಫ್ರೆಂಡ್ಸ್. ಬೃಂದಾವನ ಪಕ್ಕದಲ್ಲೇ ಹರಿಯೋ ನೀರು ಕೂಡ ಇತ್ತು ಫ್ರೆಂಡ್ಸ್ ಆ್ಯಂಡ್ ಸನ್ಸೆಟ್ ಮಾತ್ರ ಸಖತ್ತಾಗಿತ್ತು.
ಬೃಂದಾವನ ಪ್ರವೇಶ ಮಾಡುವಾಗ ಈ ಮಾತು ಹೇಳ್ತಾರೆ ರಾಯರು, ನಾನು ಶರೀರ ಬಿಟ್ಟು ಹೋಗಲ್ಲ, ಯಾರು ದುಃಖಿಸಬೇಡಿ. ಯಾಕೆಂದ್ರೆ ರಾಘವೇಂದ್ರ ಸ್ವಾಮಿಗಳ ಅನ್ಯಾಯಿಗಳೆಲ್ಲ ಕಣ್ಣೀರು ಹಾಕ್ತಾರೆ ಅವ್ರು ಬೃಂದಾವನ ಪ್ರವೇಶ ಮಾಡುವಾಗ. ನಾನು ಶರೀರ ಬಿಟ್ಟು ಹೋಗಲ್ಲ, ಪಾಂಚಭೌತಿಕ ಶರೀರವನ್ನ ಇದೇ ಬೃಂದಾವನದಲ್ಲಿ ಅಡಗಿಸ್ಕೊಳ್ತೇನೆ, ಅಲ್ಲಿದ್ದುಕೊಂಡೇ ನಿಮ್ಗೆಲ್ಲ ಅನುಗ್ರಹ ಮಾಡ್ತೀನಿ. ನೋಡಿ, ಅವತ್ತಿಂದ ಇವತ್ತುವರೆಗೂ ಕೂಡ ಲಕ್ಷಾಂತರ ಜನ ಅವರ ವರಪ್ರಸಾದದಿಂದ ಭಗವಂತನ ಅನುಗ್ರಹವನ್ನು ತಾವು ಪಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.